ಎಲ್ಲರಿಗೆ ನಮಸ್ಕಾರ. ನಾನು ಸಂದೀಪ್ ಪೂಜಾರಿ, ಸಂದೀಪ್ ಟೆಕ್ ಯೂಟ್ಯೂಬ್ ಚಾನಲ್ನಿಂದ ನಿಮಗೊಂದು ಇನ್ನೊಂದು ಉತ್ತಮವಾದಂತಹ ಒಂದು ಮಾಹಿತಿಯೊಂದಿಗೆ ಇವತ್ತು ಬಂದಿದ್ದೀನಿ. ವಿಷಯ ಏನಪ್ಪ ಅಂದರೆ, ಕೆಲವರು ಹೇಳ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ಸರ್ ವೈರಲ್ ಮಾಡೋದು ಹೇಗೆ ವಿಡಿಯೋ ಅಂತ. ಸೊ ವಿಡಿಯೋವನ್ನು ನಾವು ವೈರಲ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಮ್ಮ ಟಾಪಿಕ್ನ ಹೆಚ್ಚು ಮಂದಿ ನೋಡಿದ್ದಾರೆ, ಅದಕ್ಕೆ ಇಂಪ್ರೆಷನ್ ಅಂತಾರೆ. ನಾವು ಮಾಡುವಂತಹ ಥಂಬ್ನೇಲ್ ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಅದನ್ನು ಕ್ಲಿಕ್ ಮಾಡುವಂಥ ಜನಗಳಿಗೆ ಅಂದ ಕೂಡಲೇ ಅನಿಸ್ಬೇಕು ಜನಗಳಿಗೆ. ಸೊ ಆ ಟೈಮಲ್ಲಿ ಅಂಥ ಥಂಬ್ನೇಲ್ಗಳು ಮತ್ತು ಕಂಟೆಂಟ್, ವಿಡಿಯೋ ಕಂಟೆಂಟ್ ತುಂಬ ಉತ್ತಮವಾಗಿದ್ದು, ನೀವು ಥಂಬ್ನೇಲ್ ಅಟ್ರ್ಯಾಕ್ಟಿವ್ ಹಾಕಿದರೆ ಖಂಡಿತವಾಗಿಯೂ ಹೆಚ್ಚು ಮಂದಿ ನಿಮ್ಮ ವಿಡಿಯೋನ ನೋಡ್ತಾರೆ, ಅದು ವೈರಲ್ ಆಗುತ್ತೆ. ಆದರೂ ಕೂಡ ನಾನೊಂದು 2 ಸೆಟ್ಟಿಂಗ್ಸ್ಗಳನ್ನು ಹೇಳಿಕೊಡ್ತೀನಿ. ನಿಮಗಿದು ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲದಿದ್ದರೆ ಈ 2 ಸೆಟ್ಟಿಂಗ್ಸ್ಗಳನ್ನು ಮಾಡಿ. ಆವಾಗ ವಿಡಿಯೋ ಖಂಡಿತವಾಗಿಯೂ ಸ್ವಲ್ಪ 100% ಅಂತ ಹೇಳಲ್ಲ, ಆದರೆ ಒಂದು ವೈರಲ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈ 2 ಸೆಟ್ಟಿಂಗ್ಸ್ಗಳನ್ನು ನೀವು ಮಾಡಬೇಕಾಗುತ್ತೆ. ನೀವು ಯೂಟ್ಯೂಬ್ ಚಾನಲ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಒಂದು 4-5 ವಿಡಿಯೋ ಹಾಕಿ, ಆದರೆ ಟಾಪಿಕ್ ಮಾತ್ರ ಒಂದೇ ಟಾಪಿಕ್ ಇರಲಿ. ಡಿಸ್ಕ್ರಿಪ್ಷನ್ಸ್ ಹಾಕಿ, ಟ್ಯಾಗ್ಸ್ಗಳನ್ನು ಹಾಕಿ, ಅದಕ್ಕೆ ಸಂಬಂಧಪಟ್ಟ ಟ್ಯಾಗ್ಸ್ಗಳನ್ನು ಕೂಡ ನೀವು ಹಾಕಿ. ಆಮೇಲೆ ಕಂಟಿನ್ಯೂಸ್ ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿರಿ. ಸೊ ನಾನು ಈಗ ನಿಮಗೆ ಈ 2 ಸೆಟ್ಟಿಂಗ್ಸ್ಗಳನ್ನು ಹೇಳಿಕೊಡ್ತೀನಿ. ಈ 2 ಸೆಟ್ಟಿಂಗ್ಸ್ಗಳಿಂದ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸ್ ಕೂಡ ಇರ್ಬೋದು. ಸೊ ದಯವಿಟ್ಟು ಆ ಸೆಟ್ಟಿಂಗ್ಸ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೆಟ್ಟಿಂಗ್ಸಿಗಾಗಿ ನೀವು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಬೇಕು. ಗೂಗಲ್ ಕ್ರೋಮ್ ಓಪನ್ ಮಾಡಿ, ಅಲ್ಲಿ www.youtubestudio.com ಅಂತ ಹೊಡಿಬೇಕು. ಸೊ ಅಲ್ಲಿ ಲಾಗಿನ್ ಅಂತ ಇರುತ್ತೆ, ಅದು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೀವು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಕಂಪ್ಯೂಟ್ರಲ್ಲಿ ಯೂಟ್ಯೂಬ್ ಓಪನ್ ಆಗುತ್ತೆ, ಅದೇ ರೀತಿ ನಿಮಗೆ ಯೂಟ್ಯೂಬ್ ಓಪನ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಐಕಾನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ. ಆಮೇಲೆ ಇಲ್ಲಿ ನೀವು ಫಸ್ಟಿಗೆ ಜನರಲ್ ಅಂತಿದೆ. ಸೊ ಜನರಲನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಇಂಡಿಯನ್ ರುಪೀಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯನ್ ರುಪೀಸ್, ಯಾಕಂದರೆ ನಾವು ಇಂಡಿಯಾದವರಲ್ವ, ಇಂಡಿಯನ್ ರುಪೀಸ್ ಅಂತ ಇರಲಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೊಂದು ಸಿಂಪಲ್ ಹೇಳಿಕೊಟ್ಟದಷ್ಟೇ. ಬಟ್ ಮೇನ್ ಸೆಟ್ಟಿಂಗ್ಸ್ ಇರೋದು ಇನ್ನೊಂದು ನೋಡಿ, ಇಲ್ಲಿ ಚಾನಲ್ ಅಂತ ಹೇಳ್ದಲ್ಲ, ಅದರಲ್ಲಿ ನೀವು ಚಾನಲ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಕೀವರ್ಡ್ಸ್ ಅಂತಿದೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಅದರ ಕೀವರ್ಡ್ಸನ್ನು ನೀವು ಇಲ್ಲಿ ಹಾಕಬೇಕು. ಎಕ್ಸಾಂಪಲ್, ಈಗ ಇದು ಮೋಟಿವೇಶನ್ ಚಾನಲ್ ಅಂದರೆ ಮೋಟಿವೇಶನಲ್, ಕನ್ನಡ ಮೋಟಿವೇಶನಲ್ಲ, ಇಂಗ್ಲೀಷ್ ಮೋಟಿವೇಶನಲ್ಲ. ಅಲ್ಲಿ ಚಾನಲ್ ನೇಮ್ ಎಲ್ಲ ಹಾಕ್ಬೋದು. ಆಮೇಲೆ ಸೇವ್ ಕೊಡಿ. ಆಮೇಲೆ ಇನ್ನೊಮ್ಮೆ ಸೆಟ್ಟಿಂಗ್ಸ್ಗೆ ಬನ್ನಿ. ಸೇವ್ ಕೊಟ್ಟ ನಂತರ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಡಿಫಾಲ್ಟ್ಸ್ ಇದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ನೀವು ಮೇಯ್ನ್ ನೋಡಬೇಕಾಗಿದ್ದು ನಿಮ್ಮ ಚಾನಲ್ ಯಾವ ಕೆಟಗರಿ, ನೋಡಿ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅದನ್ನು ಖಂಡಿತವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ನಿಮ್ಮ ಯೂಟ್ಯೂಬ್ ಚಾನಲ್ ವೈರಲ್ ಆಗಬೇಕಾದ್ರೆ ಅಂದರೆ ಇದನ್ನು ಯೂಟ್ಯೂಬ್ ಕೆಟಗರಿಯಲ್ಲಿ ಕೊಂಡೋಗಿ ನಿಮಗೆ ಕೆಟಗರಿ ಜನಗಳಿಗೆ ತೋರಿಸುತ್ತೆ. ಸೊ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಕನ್ನಡ ಅಂದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, ಅದನ್ನೆಲ್ಲ ಇಲ್ಲಿ ಹಾಕ್ಬೋದು. ಸೊ ಈ ಕೆಟಗರಿ ಅನ್ನುವಂತಹ ಒಂದು ಇದನ್ನು ಮಾಡ್ಕೊಳ್ಳಿ. ಸೊ ಈ 2 ಸೆಟ್ಟಿಂಗ್ಸ್ಗಳನ್ನು ಮಾಡಿಟ್ಕೊಳ್ಳಿ ನೀವು. ಓಕೆ ಗೆಳೆಯರೇ, ನೀವು ನೋಡಿದ್ರ 2 ಸೆಟ್ಟಿಂಗ್ಸ್ಗಳನ್ನು. ಸೊ ಖಂಡಿತವಾಗಿ ಮಾಡದಿದ್ದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಇನ್ನು ಮುಂದೆಯೂ ಉತ್ತಮವಾದ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕನ್ನ ಒತ್ತಿ ನಾನು ಹಾಕೋ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ.